ಕನ್ನಡ ಬೈಬಲ್ ಕ್ವಿಜ್ ಆದಿಕಾಂಡ 3ನೇ ಅಧ್ಯಾಯ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಡ್ಯಾಶ್ ಯುಕ್ತಿಯುಳ್ಳದ್ದಾಗಿತ್ತು. ಆಪ್ಷನ್ ಎ ಕೋಳಿ, ಆಪ್ಷನ್ ಬಿ ಚೇಳು, ಆಪ್ಷನ್ ಸಿ ಸರ್ಪ, ಆಪ್ಷನ್ ಡಿ ಕಾಗೆ. ಸರಿಯಾದ ಉತ್ತರ ಸರ್ಪ. ಆದಾಮ ಮತ್ತು ಹವ್ವರು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಹಣ್ಣನ್ನು ತಿಂದ ನಂತರ ಅವರಿಬ್ಬರ ಕಣ್ಣುಗಳು ತೆರೆದವು ಮತ್ತು ಡ್ಯಾಶ್ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಆಪ್ಷನ್ ಎ ಅಂಜೂರ, ಆಪ್ಷನ್ ಬಿ ಬಾಳೆ, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಮಾವಿನ. ಸರಿಯಾದ ಉತ್ತರ ಅಂಜೂರ. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ಬರುವಾಗ ಈ ಸ್ತ್ರೀ ಪುರುಷರು ಎಲ್ಲಿ ಅಡಗಿಕೊಂಡಿದ್ದರು? ಆಪ್ಷನ್ ಎ ಬಂಡೆಯ ಹಿಂದೆ, ಆಪ್ಷನ್ ಬಿ ಗುಹೆಯಲ್ಲಿ, ಆಪ್ಷನ್ ಸಿ ನೀರಿನಲ್ಲಿ, ಆಪ್ಷನ್ ಡಿ ಮರಗಳ ಹಿಂದೆ. ಸರಿಯಾದ ಉತ್ತರ ಮರಗಳ ಹಿಂದೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಮೊದಲನೆಯದಾಗಿ ಶಾಪ ಕೊಟ್ಟಿದ್ದು ಯಾರಿಗೆ? ಆಪ್ಷನ್ ಎ ಆದಾಮನಿಗೆ, ಆಪ್ಷನ್ ಬಿ ಸೈತಾನನಿಗೆ, ಆಪ್ಷನ್ ಸಿ ಸರ್ಪಕ್ಕೆ, ಆಪ್ಷನ್ ಡಿ ಹವ್ವಳಿಗೆ. ಸರಿಯಾದ ಉತ್ತರ ಸರ್ಪಕ್ಕೆ. ಹವ್ವಳ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಡ್ಯಾಶ್ ಕಚ್ಚುವಿ ಎಂದು ಸರ್ಪಕ್ಕೆ ಶಾಪ ಕೊಟ್ಟನು. ಆಪ್ಷನ್ ಎ ಕೈಯನ್ನು, ಆಪ್ಷನ್ ಬಿ ಮೊಣಕಾಲನ್ನು, ಆಪ್ಷನ್ ಸಿ ಹಿಮ್ಮಡಿಯನ್ನು, ಆಪ್ಷನ್ ಡಿ ಮೊಣಕೈಯನ್ನು. ಸರಿಯಾದ ಉತ್ತರ ಹಿಮ್ಮಡಿಯನ್ನು. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಡ್ಯಾಶ್ ಅಂಗಿಗಳನ್ನು ಮಾಡಿ ತೊಡಿಸಿದನು. ಆಪ್ಷನ್ ಎ ನಿಲುವಂಗಿ, ಆಪ್ಷನ್ ಬಿ ಎಲೆಯ ಅಂಗಿ, ಆಪ್ಷನ್ ಸಿ ಉಣ್ಣೆಯ ಅಂಗಿ, ಆಪ್ಷನ್ ಡಿ ಚರ್ಮದ ಅಂಗಿ. ಸರಿಯಾದ ಉತ್ತರ ಚರ್ಮದ ಅಂಗಿ. ಹವ್ವ ಹೆಸರಿನ ಅರ್ಥ ಡ್ಯಾಶ್. ಆಪ್ಷನ್ ಎ ಜೀವ, ಆಪ್ಷನ್ ಬಿ ಪುನರುಜ್ಜೀವನ, ಆಪ್ಷನ್ ಸಿ ದೇಹ, ಆಪ್ಷನ್ ಡಿ ಎಲುಬು. ಸರಿಯಾದ ಉತ್ತರ ಜೀವ. ದೇವರು ಏದೆನ್ ವನದ ಡ್ಯಾಶ್ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಆಪ್ಷನ್ ಎ ಪಶ್ಚಿಮ, ಆಪ್ಷನ್ ಬಿ ಉತ್ತರ, ಆಪ್ಷನ್ ಸಿ ಪೂರ್ವ, ಆಪ್ಷನ್ ಡಿ ದಕ್ಷಿಣ. ಸರಿಯಾದ ಉತ್ತರ ಪೂರ್ವ. ದೇವರು ಏದೆನ್ ತೋಟದ ಮಧ್ಯದಲ್ಲಿ ಎಷ್ಟು ಮರಗಳನ್ನು ಇಟ್ಟಿದ್ದನು? ಆಪ್ಷನ್ ಎ 1 ಮರ, ಆಪ್ಷನ್ ಬಿ 2 ಮರ, ಆಪ್ಷನ್ ಸಿ 3 ಮರ, ಆಪ್ಷನ್ ಡಿ 4 ಮರ. ಸರಿಯಾದ ಉತ್ತರ 2 ಮರ. ಆದಾಮನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಡ್ಯಾಶ್ ಶಾಪ ಬಂತು. ಆಪ್ಷನ್ ಎ ಆಕಾಶಕ್ಕೆ, ಆಪ್ಷನ್ ಬಿ ಹವ್ವಳಿಗೆ, ಆಪ್ಷನ್ ಸಿ ಸರ್ಪಕ್ಕೆ, ಆಪ್ಷನ್ ಡಿ ಭೂಮಿಗೆ. ಸರಿಯಾದ ಉತ್ತರ ಭೂಮಿಗೆ.